ಹಲೋ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಫರೂಕ್. ಇವತ್ತಿನ ವರ್ಕ್ ಏನಂದರೆ JCB ಕಂಪನಿ JS140 ಇದ್ರದ್ದು ಸ್ವಿಂಗ್ ಸರ್ಕಲ್ ಬೇರಿಂಗು ಪ್ರಾಬ್ಲಮ್ ಇದೆ. ಆಮೇಲೆ ಸ್ವಿಂಗ್ ಬೇರಿಂಗ್ ಒಂದು ಚೇಂಜ್ ಮಾಡಬೇಕು. ಅಂದರೆ ಸ್ವಿಂಗ್ ಬೇರಿಂಗ್ ಚೇಂಜ್ ಮಾಡೋರು ಬೇರೆಯವರು ಇದ್ದಾರೆ. ಆ ಸ್ವಿಂಗ್ ಬೇರಿಂಗ್ ಚೇಂಜ್ ಮಾಡೋಕ್ಕೆ ಸೆಂಟರ್ ಜಾಯಿಂಟು ಮತ್ತು ಸ್ವಿಂಗ್ ಡಿವೈಸ್ ಓಪನ್ ಮಾಡಬೇಕಾಗುತ್ತೆ. ಅದೆರಡು ಓಪನ್ ಮಾಡಿ ಕೊಟ್ಟರೆ ಅವರು ಬೇರಿಂಗ್ ಹಾಕಂತಾರೆ. ಮತ್ತು ನಾವು ಬಂದು ಮತ್ತೆ ಸ್ವಿಂಗ್ ಡಿವೈಸ್ ಸೆಂಟರ್ ಫಿಟ್ ಮಾಡೋಣ. ಇವಾಗ ಸ್ವಿಂಗ್ ಡಿವೈಸ್ ಸೆಂಟರ್ ಓಪನ್ ಮಾಡೋದು ಯಾವ ಥರ ಅನ್ನೋದು ಈ ವಿಡಿಯೋದಲ್ಲಿ ನೋಡಿ. ಇಲ್ಲಿ ಮುಂದೆ ಕಾಣ್ತಿರೋದು ಸೆಂಟರ್ ಜಾಯಿಂಟ್ ಇದು. 4 ಮೇನ್ ಪೈಪು, ಒಂದು ರಿಟರ್ನ್ ಪೈಪು, ಆಮೇಲೆ ಲಾಕ್, ರೌಂಡ್ ಇರೋ ಶೀಲ್ಡ್ ಬಿಚ್ಚಿದ್ರೆ ಮೇಲೆಗಡೆ ಡಿಸ್ಕನೆಕ್ಟ್ ಆಗುತ್ತೆ. ಮತ್ತೆ ಇಲ್ಲಿ ಕೆಳಗಡೆ ಇದೇ ಟೈರ ಹೋಸ್ ಪೈಪ್ ಬರ್ತವೆ, ಅದನ್ನು ತೋರಿಸ್ತೀನಿ. ಇದು ಸೆಂಟರ್ ಜಾಯಿಂಟ್ ಬಾಟಮಲ್ಲಿ ಈ ಥರ ಇರುತ್ತೆ. ಇದು 6 ಪೈಪ್ ಬಿಚ್ಚಿ, ಇದು 6 ಪೈಪ್ ಬಿಚ್ಚಿ ಮೇಲೆಗಡೆ 3 ಬೆಡ್ ಬೋಲ್ಟ್ ಬರ್ತವೆ. ಬೆಡ್ ಬೋಲ್ಟ್ ಓಪನ್ ಮಾಡಿದರೆ ಇದು ಮೇಲೆ ಕೆತ್ಕೋಬೋದು. ಸ್ವಿಂಗ್ ಮೋಟ್ರು, ಈ ಸ್ವಿಂಗ್ ಮೋಟ್ರ್ ಒಂದು ಓಪನ್ ಮಾಡಿ, ಇದು ಸ್ವಿಂಗ್ ಸರ್ಕಲ್ ಬೇರಿಂಗು. ಇವಾಗ ಇದನ್ನು ಚೇಂಜ್ ಮಾಡ್ತಿರೋದು. ಇದು ತೆಗಿಬೇಕು ಅಂದರೆ ಮೇಲೆಗಡೆ ಸೆಂಟರ್ ಜಾಯಿಂಟ್. ಫಸ್ಟ್ ಸೆಂಟರ್ ಜಾಯಿಂಟಿಂಗು ಹೋಸ್ ಪೈಪ್ಗಳು ಓಪನ್ ಮಾಡ್ತಾರೆ. ಮೇಲೆಗಡೆ ಸೆಂಟರ್ ಜಾಯಿಂಟ್ ಹೋಸ್ ಪೈಪ್ ಎಲ್ಲ ಡಿಸ್ಕನೆಕ್ಟ್ ಆಗಿದೆ. ಇವಾಗ ಕೆಳಗಡೆ ಹೋಗಿ, ಕೆಳಗಡೆ ಇದೇ ಥರ ಬರುತ್ತೆ 6 ಪೈಪು ಬಿಚ್ಚಿ. ಇದು ಬಾಟಮ್ ಸೆಂಟರ್ ಜಾಯಿಂಟು, ಹೋಸ್ ಪೈಪು, ಆಮೇಲೆ ಬಾಟಮ್ ಪ್ಲೇಟು ಬಿಚ್ಚಿಬಿಟ್ಟಿದ್ದೀನಿ. ಇವಾಗ ಮೇಲೆಗಡೆ 19 ಸೈಜ್ ಬರುತ್ತೆ ಬೋಲ್ಟು, ಬೆಡ್ ಬೋಲ್ಟು ಬಿಚ್ಚಿ ಮೇಳಕ್ಕೆ ತಗೊಂಡ್ಬಿಡೋಣ ಅಂತ. ಇದನ್ನು ಕೆಳಗಡೆ ಹೋಸ್ ಪೈಪ್ ಎಲ್ಲ ಬಿಚ್ಚಿದ್ದೀನಿ. ಈ ಕಾಂಟ್ಯಾಕ್ಟ್ ಬೆಡ್ ಬೋಲ್ಟ್ ಅಂತ 3 ಬೆಡ್ ಬೋಲ್ಟ್ ಬರುತ್ತೆ. ಬೆಡ್ ಬೋಲ್ಟ್ ಓಪನ್ ಮಾಡ್ಕೊಂಡ್ರೆ ಸೆಂಟರ್ ಜಾಯಿಂಟು ಮೇಲೆ ಎತ್ಕೋಬೋದು. ಓಪನ್ ಮಾಡಿ ಮೇಲೆ ಎತ್ತಬೇಕು. ನೋಡಿ, ಬೆಡ್ ಬೋಲ್ಟ್ ಬಿಚ್ಚಿ ಸೆಂಟರ್ ಜಾಯಿಂಟ್, ಇದು ಸೆಂಟರ್ ಜಾಯಿಂಟು ಹೊರಗಡೆ ತಗೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಸ್ವಿಂಗ್ ಮೋಟ್ರು, ಇದೊಂದು ಸ್ವಿಂಗ್ ಮೋಟ್ರು ಓಪನ್ ಮಾಡೋಣ. ನೋಡಿ, ಇದು ಸ್ವಿಂಗ್ ಡಿವೈಸ್. ಇದು ಕೆಳಗಡೆ ಸ್ವಿಂಗ್ ಡಿವೈಸು, ಇವೆಲ್ಲ ಗೇರ್ಗಳು, ಪ್ಲಾನೆಟರಿ ಗೇರ್ಗಳು. ಇದ್ರ ಮೇಲೆ ಸ್ವಿಂಗ್ ಮೋಟ್ರ್ ಬರುತ್ತೆ. ಸ್ವಿಂಗ್ ಮೋಟ್ರ್ ಓಪನ್ ಮಾಡ್ಕೊಂಡಿದ್ದೀನಿ, ಹೋಸ್ ಪೈಪ್ ಎಲ್ಲ ಬಿಚ್ಚಿ. ಇದನ್ನು ಒಳಗೆ ಇಟ್ಬಿಡೋದು, ಈ ಥರ ಇರುತ್ತೆ. ಸೆಂಟರ್ ಜಾಯಿಂಟ್ JS140 ಇದು ಹೈಡ್ರಾಲಿಕ್ ಆಯಿಲ್ ಲೀಕೇಜ್ ಆಗ್ತಿತ್ತು ಇದರಲ್ಲಿ. ಇದೊಂದು ಸೀಲ್ ಓರಿಂಗ್ ಬರುತ್ತೆ ಇಲ್ಲಿ, ಫುಲ್ ಸೀಲ್ ಚೇಂಜ್ ಮಾಡಬೇಕಾಗತ್ತೆ. ಈ ಥರ ಇರುತ್ತೆ ಇದು ಸೆಂಟರ್ ಜಾಯಿಂಟು. ಇದೊಂದು ಶಾಫ್ಟ್, ಸೀಲ್ ಅಂತೂ ಸ್ಟಾಕ್ ಇಲ್ಲ. ಬರೋಣ ನಾಳೆನಾ ಸೀಲ್ ಒಳಗೆ ಇಟ್ಬಿಡಿ. ಓಕೆ, ಮತ್ತು ಇದ್ರದ್ದು ಈ ಬೇರಿಂಗ್, ನೆಕ್ಸ್ಟ್ ಬೇರಿಂಗು ಇದೆ ನೋಡಿ. ಬೇರಿಂಗು ಹೊಸದು ಬಂದಿದೆ, ಬೇರಿಂಗ್ ಚೇಂಜ್ ಮಾಡೋರು ಬಂದಿಲ್ಲ. ಅವ್ರು ಬಂದಮೇಲೆ ಈ ಹೊಸ ಬೇರಿಂಗ್ ಫಿಟ್ ಆದಮೇಲೆ ಮತ್ತು ನಮ್ಮದು ಕೆಲಸ. ನೋಡಿ, ಸ್ವಿಂಗ್ ಸರ್ಕಲ್ ಬೇರಿಂಗು ಹೊಸದು ಹಾಕಿದ್ದಾರೆ ನೋಡಿ. ಇದು ಹಳೇದು ಟೀತೆಲ್ಲ ಚೆನ್ನಾಗಿದ್ದಾವೆ. ಬೇರಿಂಗ್ ಫುಲ್ ಶೇಕ್ ಐತಂತ ಚೇಂಜ್ ಮಾಡಿರೋದು. ಹೊಸದು ಹಾಕಿ ನಿನ್ನೆ ಫಿಟ್ ಮಾಡಿದ್ದಾರೆ. ಇವಾಗ ಇದು ಸೆಂಟರ್ ಜಾಯಿಂಟು ಆಯಿಲ್ ಲೀಕೇಜ್ ಇದೆ. ಸೆಂಟರ್ ಜಾಯಿಂಟಿಂದ ಒಂದು ಸೀಲ್ ಹಾಕ್ಕೊಂಡು ನೆಕ್ಸ್ಟ್ ಒಂದು ಸ್ವಿಂಗ್ ಮೋಟ್ರ್ ಫಿಟ್ ಮಾಡ್ಕೊಳ್ಳೋಣ. ನೋಡಿ, ಅಲ್ಲಿ ಕಾಣ್ತಿರೋದು ಸ್ವಿಂಗ್ ಡಿವೈಸು.
ಅಲ್ಲಿಗೆ ಸ್ವಿಂಗ್ ಮೋಟ್ರ್ ಕೂರುತ್ತೆ. ಮತ್ತು ಈ ಹೋಲ್ ಕಾಣ್ತಿರೋದು ಇಲ್ಲಿ ಸೆಂಟರ್ ಜಾಯಿಂಟ್ ಕೂರುತ್ತೆ. ಫಸ್ಟು ಸ್ವಿಂಗ್ ಮೋಟ್ರ್ ಫಿಟ್ ಮಾಡೋಣ. ಫಿಟ್ ಮಾಡಿ ನೆಕ್ಸ್ಟು ಸೆಂಟರ್ ಜಾಯಿಂಟ್ ಸೀಲ್ ಹಾಕ್ಕೊಂಡು ಸೆಂಟರ್ ಜಾಯಿಂಟ್ ಇಲ್ಲಿಗೆ ಫಿಟ್ ಮಾಡೋಣ. ಹೊಸ ಸೀಲೆಲ್ಲ ಬಾಡಿಯಲ್ಲಿ ಹಾಕಿದ್ದೀನಿ. ಇವಾಗ ನೆಕ್ಸ್ಟು ಶಾಫ್ಟು ಇದರಲ್ಲಿ ಫಿಟ್ ಮಾಡೋಣ. ಸೀರೆಲ್ಲ ಹಾಕಿ ಬಾಟಮಲ್ಲಿ ಕೆಳಗಡೆ ಒಂದು ಪ್ಲೇಟ್ ಬರುತ್ತೆ, ಲಾಕ್ ಪ್ಲೇಟ್. ಇದು ನಾರ್ಮಲಾಗಿ ನಮ್ಮ ಟಾಟಾ ಗಾಡಿಗೆಲ್ಲ ಸರ್ಕ್ಲಿಪ್ ಕೊಡ್ತಾರೆ, ಇದಕ್ಕೆ ಪ್ಲೇಟ್ ಕೊಟ್ಟು ಎಲ್ಲಂಕಿ ಬೋರ್ಡ್ ಕೊಡ್ತಾರೆ. ಇವಾಗ ಇದನ್ನು ಕೆಳಗಡೆ ಈಗ ಪ್ಲೇಟ್ ಹಾಕಿದರೆ ಅಲ್ಲಿ ಒಳಗಡೆ ಅಲ್ಲಿ ಕೂರ್ಸೋ ಮೊದಲು ಕೂರಲ್ಲ, ಒಳಗೆ ಹೋಗಲ್ಲ, ಪ್ಲೇಟ್ ಹಿಡಿತೈತೆ. ಅದಕ್ಕೆ ಇದು ಫಿಟಪ್ ಎಲ್ಲ ಆದಮೇಲೆ ಬಾಟಮಿಂದ ಪ್ಲೇಟ್ ಫಿಟ್ ಮಾಡ್ತಾರೆ. ನೋಡಿ ಇದು ಸ್ವಿಂಗ್ ಮೋಟ್ರು. ಈ ಸ್ವಿಂಗ್ ಮೋಟ್ರ್ ಬಂದು ಇಲ್ಲಿ ಕೂರುತ್ತೆ. ಇಲ್ಲಿ ಮೊದಲು ಸ್ವಿಂಗ್ ಮೋಟ್ರ್ ಫಿಟ್ ಮಾಡೋಣ.
ಸ್ವಿಂಗ್ ಮೋಟರ್ ಫಿಟ್ ಆಯಿತು. ಇವಾಗ ನೆಕ್ಸ್ಟ್ ಸೆಂಟರ್ ಜಾಯಿಂಟ್ ಫಿಟ್ ಮಾಡ್ತೀನಿ. ಸೆಂಟರ್ ಜಾಯಿಂಟ್ ಬಾಡಿ ಎಲ್ಲ ಬೆಡ್ ಬೋಲ್ಟ್ ಟೈಟ್ ಮಾಡಿ ಮೇಲೆಗಡೆ ಕವರ್ ಹಾಕಿದ್ದೀನಿ. ಮೊದಲು ಕೆಳಗಡೆ ಹೋಸ್ ಪೈಪ್ ಫಿಟ್ ಮಾಡಬೇಕಾಗತ್ತೆ. ಫಿಟ್ ಮಾಡ್ಕೊಂಡು ಆಮೇಲೆ ಮೇಲೆಗಡೆ ಫಿಟ್ ಮಾಡೋಣ. ಇಲ್ಲಾಂದರೆ ಈ ಪೈಪ್ ಫಿಟ್ ಆಗಿಬಿಟ್ರೆ ಆಯಿಲ್ ಎಲ್ಲ ಕೆಳಗಡೆ ಸೋರ್ತಾ ಇರ್ತದೆ, ಫಿಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಕೆಳಗಡೆ ಫಿಟ್ ಮಾಡೋಣ ಮೊದಲು. ಬಾಟಮಲ್ಲಿ ಈ ಥರ ಇರುತ್ತೆ. ಇಲ್ಲಿ ಅಡಾಪ್ಟರ್ ಫಿಟ್ ಆಗ್ತವೆ. ಇಲ್ಲಿ ಲೆಫ್ಟ್ಗೆ 2 ರೈಟಿಗೆ 2 ಅಡಾಪ್ಟರ್ ಫಿಟ್ ಆಗಿ ಅಲ್ಲಿ ಹೋಸ್ ಪೈಪ್ ಕೂರುತ್ತೆ. ಈ ಹೋಸ್ ಪೈಪ್ ಎಲ್ಲ ಅಲ್ಲಿ ಕೂರುತ್ತೆ. ಆಮೇಲೆ ಇಲ್ಲಿ ಬಾಟಮಲ್ಲಿ ಪ್ಲೇಟು ಯಾಕೆ ಫಿಟ್ ಮಾಡಲಿಲ್ಲ ಅಂದರೆ ಇಲ್ಲಿ ಚೆಸ್ಸಲ್ಲಿ ಜಾಗ ಕೊಟ್ಟಿಲ್ಲ. ಈ ಪ್ಲೇಟು ಬಿಚ್ಚಲಿಲ್ಲ ಅಂದರೆ ಸೆಂಟರ್ ಜಾಯಿಂಟು ಮೇಲಕ್ಕೆ ತಗೊಳಕ್ಕೆ ಬರೋಲ್ಲ. ಅದಕ್ಕೆ ಇದೆಲ್ಲ ಫಿಟಪ್ ಆದಮೇಲೆ ಇಲ್ಲಿದೆ ನೋಡಿ ಈ ಪ್ಲೇಟು ಇಲ್ಲಿಗೆ ಫಿಟ್ ಮಾಡೋಣ. ಬಾಟಮಲ್ಲಿ ಸೆಂಟರ್ ಜಾಯಿಂಟ್ ಪ್ಲೇಟ್, ರಿಟರ್ನ್ ಹೋಸ್, ಟ್ರ್ಯಾಕಿನ್ ಮೇನ್ ಪೈಪ್ ಎಲ್ಲ ಫಿಟಪ್ ಆಯಿತು. ಕೆಳಗಡೆ ಅಂತೂ ಆಯಿತು ವರ್ಕು. ಇವಾಗ ಮೇಲೆಗಡೆ ಇನ್ನೊಂದು 5 ಹೋಸ್ ಪೈಪ್ ಬರ್ತವೆ, ಅಲ್ಲೊಂದು ಫಿಟ್ ಮಾಡೋಣ. ಇವಾಗ ಮೇಲೆಗಡೆ 4 ಒಂದು ರಿಟರ್ನ್ 5 ಪೈಪ್ ಫಿಟ್ ಮಾಡಬೇಕಾಗತ್ತೆ. ಮೇಲೆ 5 ಪೈಪ್ ಫಿಟ್ ಮಾಡಿ ಇಲ್ಲಿ ಭೂಮಿ ಮೇಲೆಗಡೆ ಒಂದು 4 ಪೈಪ್ ಬಿಚ್ಚಿದೆ, ಇದೊಂದು ಫಿಟ್ ಮಾಡೋಣ. ನೋಡಿ ಸೆಂಟರ್ ಜಾಯಿಂಟ್ ರಿಟರ್ನ್ ಹೋಸು, ಆಮೇಲೆ ಮೇಲೆಗಡೆ 4 ಮೇನ್ ಹೋಸು ಅಷ್ಟು ಟೈಟ್ ಆಗಿದ್ದಾವೆ. ಇಲ್ಲಿ 2 ಕೂರುತ್ತೆ, ಆಮೇಲೆ ಈ ಸೈಡ್ 2 ಕೂರುತ್ತೆ. 4 ಟೈಟ್ ಆಯಿತು. ಆಮೇಲೆ ಭೂಮಿ ಮೇಲೆಗಡೆ 4 ಹೋಸು, ಇವು ಟೈಟ್ ಆಗಿದ್ದಾವೆ. ಇದೇನು ಇವಾಗ ಆಪ್ರೇಟ್ರು ಎಲ್ಲ ಹೋಗಿದ್ದಾರೆ. ಬಂದಮೇಲೆ ಸ್ಟಾರ್ಟ್ ಮಾಡಿ ಚೆಕ್ ಮಾಡೋಣ. ಹೈಡ್ರಾಲಿಕ್ ಆಯಿಲ್ ಕಮ್ಮಿ ಇತ್ತು, ಬಾಳುವಣ್ಣ ಆಯಿಲ್ ಹಾಕ್ತವ್ರೆ. ಆಯಿಲ್ ಹಾಕ್ಕೊಂಡು ಸ್ಟಾರ್ಟ್ ಮಾಡಿದ್ದೀವಿ. ಚೆಕ್ ಮಾಡೋಣ. ಬರಲೇ ಡೌನ್ ಮಾಡಿ. ಈ ಥರ ನಿಲ್ಲಿಸಿದ್ರೆ ಒಳಗಡೆ ನಿಂತ್ಕೊಂಡ್ರೆ ಆಯಿಲೆಲ್ಲ ಹಿಂದಕ್ಕೆ ಬಂದು ಕೆಳಗೆ ಬೀಳ್ತದೆ, ಒರೆಸೋದ ಅವಶ್ಯಕತೆ ಇರಲ್ಲ.
ಗ್ರೀಸು ಫುಲ್ ಖಾಲಿ ಇದೆ. ಗ್ರೀಸ್ ಹೋಲು ಇಲ್ಲಿಂದ ಗ್ರೀಸ್ ಹಾಕಿದರೆ ಮೇನ್ ಬೇರಿಂಗ್ ಟೀಟಿಗೆ ಗ್ರೀಸ್ ಹೋಗುತ್ತೆ, ಲ್ಯೂಬ್ ಇರುತ್ತೆ. ಸ್ಟಾರ್ಟ್ ಮಾಡಿ ಚೆಕ್ ಮಾಡಿದ್ವಿ, ಎಲ್ಲಿ ಹೈಡ್ರೋಲಿಕ್ ಆಯಿಲ್ ಏನು ಲೀಕೇಜ್ ಆಗಿಲ್ಲ. ಇದ್ರದ್ದು ಡನ್, ವರ್ಕ್ ಸಕ್ಸಸ್. JS 140 ಇದು ಸ್ವಿಂಗ್ ಸರ್ಕಲ್ ಬೇರಿಂಗು ಶೇಕ್ ಐತಂತ ಸ್ವಿಂಗ್ ಸರ್ಕಲ್ ಬೇರಿಂಗ್ ಬಿಚ್ಚಕ್ಕೆ ಸ್ವಿಂಗ್ ಮೋಟ್ರು ಮತ್ತು ಸೆಂಟರ್ ಜಾಯಿಂಟು ಓಪನ್ ಮಾಡಿದ್ದೆ. ಸೆಂಟರ್ ಜಾಯಿಂಟ್ ಓಪನ್ ಮಾಡಿದ ಮೇಲೆ ಅದೊಂದು ಸೀಲ್ ವೀಕ್ ಇತ್ತಂತ ಸೀಲ್ ಒಂದು ಚೇಂಜ್ ಮಾಡಿದ್ದೀನಿ. ಮತ್ತು ಸ್ವಿಂಗ್ ಸರ್ಕಲ್ ಬೇರಿಂಗ್ ಫಿಟ್ ಆದಮೇಲೆ ಸ್ವಿಂಗ್ ಮೋಟ್ರು ಮತ್ತು ಸೆಂಟರ್ ಜಾಯಿಂಟ್ ಫಿಟ್ ಮಾಡಿ
ಸ್ಟಾರ್ಟ್ ಮಾಡಿ ಚೆಕ್ ಮಾಡಿದ್ದೀವಿ, ಲೀಕೇಜ್ ಏನಾಗಲಿಲ್ಲ, ಸ್ವಿಂಗು ಸಫಿಷಿಯೆಂಟಾಗಿ ಆಗ್ತಾ ಇದೆ, ಮತ್ತು ಇದ್ರದ್ದು ವರ್ಕ್ ಮುಗೀತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.